ಮತ್ತೆ ಆ ಹೂಗಳ ತೋಟಕ್ಕೆ ಗೋಲ್ಡಿ ಹೋಗ್ತಾನೆ. ನನಗೀಗ ಮಾಂಸ ತಂದ್ಕೊಡು, ಅದನ್ನ ತಿಂದ್ರೆ ಕಣ್ಣು ಹೊರಟೋಗ್ಬೇಕು ಅವ್ರದ್ದು. ಅವನಂಗಂದಿದ ತಕ್ಷಣ ಆ ತಟ್ಟೆಯಲ್ಲಿ ಒಂದು ಮಾಂಸದ ತುಂಡು ಬರುತ್ತೆ. ಮತ್ತೆ ಅವನದನ್ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅವನ್ ನೋಡ್ತಾನೆ ನರಿಯ ಮಗು ಗುಹೆಯಲ್ಲಿ ಒಬ್ನೇ ಕೂತಿರ್ತಾನೆ. ಆಮೇಲೆ ಅವನ್ ಮುಂದೆ ಮಾಂಸದ ತುಂಡನ್ನು ಹಾಕ್ಬಿಟ್ಟು ಹೋಗ್ತಾನೆ. ಅರೆ ವಾ, ಮಾಂಸದ ತುಂಡು, ನನಗ್ ತುಂಬಾ ಹೊಟ್ಟೆ ಹಸಿತಿತ್ತು. ಹಂಗಂತಹ ಅವನು ಆ ಮಾಂಸದ ತುಂಡನ್ನು ಬೇಗ ಬೇಗ ತಿನ್ಬಿಡ್ತಾನೆ. ಮತ್ತೆ ಅವನ್ಗೆ ನೋಡಕ್ಕೆ ಕಣ್ಣೇ ಕಾಣಿಸೋದಿಲ್ಲ. ಅರೆ, ಇದು ಕತ್ಲೆ ಯಾಗಾಯ್ತು, ನನಗೆ ಯಾಕೇನು ಕಾಣ್ತಾ ಇಲ್ಲ. ನೋಡ್ತಿದ್ರ ಕಾಡಲ್ಲಿರುವ ಎಲ್ಲಾ ಜಂತುಗಳ ಮಕ್ಕಳಿಗೆ ಸ್ವಲ್ಪ ಜನಕ್ಕೆ ಮಾತಾಡಕ್ಕಾಗಲ್ಲ, ಸ್ವಲ್ಪ ಜನಕ್ಕೆ ಕಣ್ ಕಾಣಿಸೋದಿಲ್ಲ ಅಂತ ಒಬ್ಬೊಬ್ಬರಿಗೆ ಈ ತರ ಆಗ್ತಿತ್ತು. ಕಾಡಲ್ಲಿರುವ ಎಲ್ಲ ಜಂತುಗಳು ತುಂಬಾನೇ ಬೇಜಾರಾಗ್ತಾರೆ. ಮತ್ತೆ ಒಂದು ಸಭೆಯನ್ನು ಕರೀತಾರೆ. ತುಂಬಾ ಸಮಸ್ಯೆ ಆಗೋಗಿದೆ, ನಮ್ಮೆಲ್ಲರ ಮಕ್ಕಳು ಸಮಸ್ಯೆಯಲ್ಲಿದ್ದಾರೆ, ಮತ್ತೆ ನಮಗೇನು ಮಾಡಕ್ಕಾಗ್ತಿಲ್ಲ. ಇದಕ್ಕೆಲ್ಲ ಕಾರಣ ನೀವೇನೇ. ಎಲ್ರಿಗೆ ಹೆಲ್ಪ್ ಮಾಡಿ ನಿಮ್ಮ ಮಕ್ಕಳ ಮೇಲೆ ಕಣ್ಣಿಡ್ಲಿಲ್ಲ ನೀವು ಅವ್ರ ಮೇಲೆ ಕಣ್ಣಿಟ್ಟಿದ್ರೆ ಈಗ ಆಗ್ತಾನೆ ಇರಲಿಲ್ಲ. ಹಾ, ಗೋಲ್ಡಿ ಸರಿಯಾಗಿ ಹೇಳ್ತಿದ್ದಾನೆ. ನಾನು ಬುಲ್ಬುಲ್ಗೆ ಸಹಾಯ ಮಾಡ್ದಾಗ ಹೋದಾಗ ನನ್ನ ಮಗಳು ನನ್ನ ಮನೆಯಲ್ಲಿ ಒಬ್ಳೇ ಇದ್ಲು. ನನ್ನ ಮಗುಗೆ ಕಣ್ ಕಾಣಿಸದೆ ಹೋಗೋ ದಿನ ಕೂಡ ನಾನು ಕರಡಿ ಮನೆ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡೋಣ ಅಂತ ಹೋಗಿದ್ದೆ. ಇವತ್ತಿಂದ ಯಾರಿಗೂ ಸಹಾಯ ಮಾಡಲ್ಲ, ಅವರವರ ಕುಟುಂಬನ ನೋಡ್ಕೊಳ್ತಾರೆ. ಇದನ್ನ ನೋಡಿ ಗೋಲ್ಡಿ ತುಂಬಾನೇ ಮನಸ್ಸಲ್ಲಿ ಸಂತೋಷ ಪಡ್ತಾನೆ. ಆದ್ರೆ ಪಾಪ ಗಿಡುಗ ಬೇಜಾರಾಗತ್ತೆ.